ಸೂರತ್ಕಲ್ ನಂತೂರು ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತ ಸಂಭವಿಸಿರೋದು ಕೂಡ ಒಂದು ಗುಂಡಿಯಿಂದ. ಹೌದು, ಹೆದ್ದಾರಿಯಲ್ಲಿರೋ ಗುಂಡಿ ಒಂದು ಜೀವವನ್ನೇ ಬಲಿ ಪಡೆದಿದೆ. ಸೂರತ್ಕಲ್ ನಂತೂರು ಹೆದ್ದಾರಿಯಲ್ಲಿ ಕೂಳೂರು ಸಮೀಪ ಹೆದ್ದಾರಿ ಗುಂಡಿಗೆ ಸಿಲುಕಿ ಉರುಳಿ ಬಿದ್ದ ದ್ವಿಚಕ್ರ ಸವಾರೆ ಮಾಧವಿ ಹಿಂಬದಿಯ ಟ್ರಕ್ಗೆ ಸಿಲುಕಿ ಸಾವನ್ನಪ್ಪಿರೋ ಘಟನೆ ನಾಗರಿಕರಿಗೆ ಆಘಾತವನ್ನ ಉಂಟು ಮಾಡಿದೆ. ಹೊಂಡ ಗುಂಡಿಗಳಿಂದ ತುಂಬಿರೋ ಈ ಹೆದ್ದಾರಿಯಲ್ಲಿ ನಡೀತಾ ಇರೋ ಸಾವುಗಳ ಸರಣಿಗೆ ಇದು ಹೊಸ ಸೇರ್ಪಡೆಯಾಗಿದೆ. ಸಕಾಲದಲ್ಲಿ ಗುಂಡಿಗಳನ್ನು ಮುಚ್ಚೋದಕ್ಕೆ, ಹೆದ್ದಾರಿ ನಿರ್ವಹಣೆ ಮಾಡೋದಕ್ಕೆ ವಿಫಲರಾಗಿರೋ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಇಂಜಿನಿಯರ್ಗಳು, ದ್ವಿಚಕ್ರ ಸವಾರರ ಸರಣಿ ಸಾವುಗಳಿಗೆ ನೇರ ಹೊಣೆಯಾಗಿದ್ದಾರೆ. ಇಂದು ಹೆದ್ದಾರಿ ಗುಂಡಿಗೆ ಉರುಳಿ ಮೃತಪಟ್ಟ ದ್ವಿಚಕ್ರ ಸವಾರೆ ಮಾಧವಿಯ ಸಾವಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನೇ ಆರೋಪಿಗಳನ್ನಾಗಿಸಿ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು. ಮೃತಪಟ್ಟ ಸವಾರಿಯ ಸಂತ್ರಸ್ತ ಕುಟುಂಬಕ್ಕೆ ಹೆದ್ದಾರಿ ಪ್ರಾಧಿಕಾರ ಗರಿಷ್ಠ ಪರಿಹಾರವನ್ನ ನೀಡಬೇಕು ಅಂತ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸೂರತ್ಕಲ್ ಆಗ್ರಹ ಮಾಡಿದೆ. ಮುಂದುವರೆದು ಸೂರತ್ಕಲ್ ನಂತೂರು ರಾಷ್ಟ್ರೀಯ ಹೆದ್ದಾರಿ 4 ಪಥದ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿದ ಮೇಲೆ ಒಮ್ಮೆಯೂ ಕೂಡ ಪೂರ್ಣ ಪ್ರಮಾಣದ ದುರಸ್ತಿ, ಡಾಂಬರೀಕರಣವನ್ನ ಕಂಡಿಲ್ಲ. ಸರಿಯಾದ ನಿರ್ವಹಣಾ ವ್ಯವಸ್ಥೆಯನ್ನು ಕೂಡ ಹೊಂದಿಲ್ಲ. ಈ ಹೆದ್ದಾರಿಯ ವಿನ್ಯಾಸ, ಕಾಮಗಾರಿನೇ ಕಳಪೆ ಹಾಗೂ ದೋಷಪೂರಿತ ಆಗಿತ್ತು. ಕಳೆದ 1 ದಶಕದಿಂದ ಹೊಂಡ ಗುಂಡಿಗಳು ಈ ಹೆದ್ದಾರಿಯಲ್ಲಿ ಸಾಮಾನ್ಯ ಅನ್ನುವಂತಾಗಿದೆ. ಟೋಲ್ ವಿರೋಧಿ ಹೋರಾಟ ಸಮಿತಿ ಪ್ರತಿ ಸಂದರ್ಭದಲ್ಲಿಯೂ ಗುಂಡಿಯನ್ನ ಮುಚ್ಚೋದಕ್ಕೆ, ದುರಸ್ತಿಗೆ ಆಗ್ರಹ ಮಾಡಿ ವಿವಿಧ ರೀತಿಯಲ್ಲಿ ಧ್ವನಿಯನ್ನ ಎತ್ತುತ್ತಾ ಬಂದಿದೆ. ಧರಣಿ, ಪ್ರತಿಭಟನೆ, ಪಾದಯಾತ್ರೆಗಳನ್ನ ಸಂಘಟಿಸಿದೆ. ಇದೇ ವರ್ಷದ ಫೆಬ್ರವರಿಯಲ್ಲಿ ಮಳೆಗಾಲ ಆರಂಭದ ಮುನ್ನ ಪೂರ್ಣ ಪ್ರಮಾಣದಲ್ಲಿ ಹೆದ್ದಾರಿ ದುರಸ್ತಿಯನ್ನ ನಡೆಸಬೇಕು ಅಂತ ಆಗ್ರಹ ಮಾಡಿ ನಂತೂರು ಜಂಕ್ಷನ್ ನಲ್ಲಿ ಸಾಮೂಹಿಕ ಧರಣಿಯನ್ನ ನಡೆಸಲಾಗಿತ್ತು. ಮಳೆಗಾಲದ ಆರಂಭದಲ್ಲಿ ಬೈಕಂಪಾಡಿ ಬಳಿ ದ್ವಿಚಕ್ರ ಸವಾರ ಅಶ್ರಫ್ ಹೆದ್ದಾರಿ ಗುಂಡಿಗೆ ಸಿಲುಕಿ ಮೃತಪಟ್ಟಾಗ ಸೂರತ್ಕಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಎಚ್ಚರಿಕೆ ನೀಡಲಾಗಿತ್ತು. ಆದರೆ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯ, ಕರ್ತವ್ಯ ಲೋಪ, ಸ್ಥಳೀಯ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದ ನಡೆಗಳಿಂದ ಪರಿಸ್ಥಿತಿ ಹಾಗೇನೆ ಮುಂದುವರೆದಿದೆ. ನಂತೂರು ಸೂರತ್ಕಲ್ ಹೆದ್ದಾರಿಯಲ್ಲಿ ಸಂಚರಿಸೋದಕ್ಕೆ ವಾಹನ ಸವಾರರು ಭಯಪಡುವಂತಾಗಿದೆ ಅಂತ ಹೇಳಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಇನ್ನು ಹೆದ್ದಾರಿ ಸಂಚಾರ ಅನ್ನೋದು ಸಾವಿನೆಡೆಗೆ ಸಂಚಾರ ಅನ್ನುವಂತಾಗಿದೆ. ಈಗಾಗಲೇ 10 ವಾಹನ ಸವಾರರು ಹೆದ್ದಾರಿ ಗುಂಡಿಗಳಿಂದಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈ ಸಾವುಗಳಿಗೆ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯ, ಕರ್ತವ್ಯ ಲೋಪಗಳೇ ನೇರ ಕಾರಣ ಆಗಿದೆ. ಇಂದು ಕೂಳೂರಿನಲ್ಲಿ ನಡೆದ ಅಪಘಾತ ಮಾಧವಿಯ ದಾರುಣ ಸಾವಿಗೆ ಹೆದ್ದಾರಿ ಪ್ರಾಧಿಕಾರದ ಮಂಗಳೂರು ವಿಭಾಗದ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆಯಾಗಿಸಿ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು. ಮೃತ ಮಾಧವಿಯ ಸಂತ್ರಸ್ತ ಕುಟುಂಬಕ್ಕೆ ಹೆದ್ದಾರಿ ಪ್ರಾಧಿಕಾರ ಗರಿಷ್ಠ ಪರಿಹಾರವನ್ನ ನೀಡಬೇಕು. ಈ ಕುರಿತು ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಬೇಕು ಅಂತ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸೂರತ್ಕಲ್ ಒತ್ತಾಯ ಮಾಡಿದೆ. ಮಂಗಳೂರಿನ ನಂತೂರು ಸೂರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ದೇಶದ ಅತಿ ಅಪಾಯಕಾರಿ ಹೆದ್ದಾರಿಗಳಲ್ಲಿ ಒಂದಾಗಿದೆ. ಈ ಹೆದ್ದಾರಿಯಲ್ಲಿ ಇರುವಷ್ಟು ಗುಂಡಿಗಳು ಬಹುಶಃ ಬೇರೆ ಯಾವುದೇ ಹೆದ್ದಾರಿಗಳಲ್ಲಿ ಇರ್ಲಿಕ್ಕಿಲ್ಲ. ಚತುಷ್ಪಥ ಹೆದ್ದಾರಿಯಾಗಿ ಮೇಲ್ದರ್ಜೆಗೆ ಏರಿದ ಕಳೆದ 10-12 ವರ್ಷಗಳಲ್ಲಿ ಈ ಹೆದ್ದಾರಿಯ ಗುಂಡಿಗಳಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡ ವಾಹನ ಸವಾರರ ಸಂಖ್ಯೆ 100 ಮೇಲಿದೆ. ಇಂತಹ ಹಂತಕ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ವಾಹನ ಸವಾರರು 7 ವರ್ಷಗಳ ಕಾಲ ಟೋಲ್ ಬೇರೆ ಕಟ್ತಾ ಇದ್ದಾರೆ. ಈ ಹೆದ್ದಾರಿಯ ಕೂಳೂರು ಬಳಿ ರಸ್ತೆ ಗುಂಡಿಗೆ ಸಿಲುಕಿ ದ್ವಿಚಕ್ರ ಸವಾರೆ ಮಾಧವಿ ಇಂದು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಉತ್ತಮ ಉದ್ಯೋಗದಲ್ಲಿದ್ದ ಮಾಧವಿಯವರು ಮನೆಯಿಂದ ಕೆಲಸದ ಸ್ಥಳಕ್ಕೆ ಹೊರಟವರು ಗುಂಡಿಯನ್ನ ತಪ್ಪಿಸೋ ಪ್ರಯತ್ನದಲ್ಲಿ ಉರುಳಿ ಲಾರಿಯ ಚಕ್ರದಡಿ ಸಿಲುಕಿ ಬದುಕಿಗೆ ಅವರು ವಿದಾಯವನ್ನ ಹೇಳಿದ್ದಾರೆ. ಅಲ್ಲಿಗೆ ಮಾಧವಿಯ ಹಾಗೂ ಅವರ ಕುಟುಂಬದ ಕನಸುಗಳು ಹೆದ್ದಾರಿ ಗುಂಡಿಯಲ್ಲಿ ಸಮಾಧಿಯಾಗಿ ಹೋದವು. ಆ ಹೆದ್ದಾರಿಯ ಕಳಪೆ ನಿರ್ಮಾಣ, ಕೆಟ್ಟ ವಿನ್ಯಾಸನೇ ಈ ಘೋರ ದುರಂತಕ್ಕೆ ಕಾರಣ ಆಗಿದೆ. ಅತ್ಯಂತ ಕೆಟ್ಟ ರಸ್ತೆಯಲ್ಲಿ ಜನರು ಓಡಾಡ್ತಾ ಇದ್ದಾರೆ. ತಮ್ಮ ಜೀವನದ ಹಂಗನ್ನ ತೊರೆದು ಪ್ರಯಾಣ ಮಾಡೋ ಪ್ರಯಾಣಿಕರು ಟೋಲ್ ಬೇರೆ ಕಟ್ತಾರೆ. ನಿಜಕ್ಕೂ ಕೂಡ ಇದು ದುರಂತ ಅಲ್ವಾ? ಜನರ ಪ್ರಾಣ ಲೆಕ್ಕಕ್ಕೆ ಇಲ್ಲ, ಜಸ್ಟ್ ಹಣ ಮಾಡೋದಷ್ಟೇ ನಮ್ಮ ಗುರಿ ಅನ್ನುವಂತೆ ಈ ಟೋಲ್ನ ನಿರ್ಮಾಣ ಮಾಡಲಾಗಿದೆ. ಯಾಕಂದ್ರೆ ಇಷ್ಟೊಂದು ಅಪಘಾತಗಳು ನಡೆದ್ರೂ ಕೂಡ ಇನ್ನೂ ರಸ್ತೆ ಸ್ಥಿತಿ ಸರಿ ಹೋಗಿಲ್ಲ. ಹೆದ್ದಾರಿ ಗುಂಡಿಗೆ ಸಿಲುಕಿ ಸವಾರರು ಪ್ರಾಣವನ್ನ ತೆತ್ತಾಗ ಮಾತ್ರ ಆಕ್ರೋಶಗಳು ಹೊರಗೆ ಬರ್ತವೆ. ಆದ್ರೆ ಮತ್ತೆ ಎಲ್ಲ ಕಾಮನ್ ಆದ್ಮೇಲೆ, ಅಂದ್ರೆ ಎಲ್ಲವನ್ನ ಮರೆತು ಹೋದ್ಮೇಲೆ ಇದು ಕೂಡ ಮರೆತು ಹೋಗುತ್ತೆ. ಹೀಗಿರುವಾಗ
ತಾತ್ಕಾಲಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ಕೊಂಡಾಗ ಮಾತ್ರ ಈ ಬಗ್ಗೆ ಮಾತುಗಳು, ಆಕ್ರೋಶಗಳು ಹುಟ್ಟುತ್ತವೆ. ಆ ಬಳಿಕ ಎಲ್ಲವನ್ನು ಕೂಡ ಎಲ್ಲರೂ ಮರೀತಾರೆ. ಆದ್ರೆ ಸರ್ಕಾರ ಇದನ್ನ ಮರೆಯದೇನೆ ಈ ಬಗ್ಗೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಲೇಬೇಕಿದೆ. ಈಗಲಾದ್ರೂ ಹೆದ್ದಾರಿಗಳ ದುರಸ್ತಿ ನಿರ್ವಹಣೆಯ ವಿಚಾರದಲ್ಲಿ ಸರ್ಕಾರ ಗಂಭೀರ ಗಮನವನ್ನ ಹರಿಸಬೇಕು. ಜನರ ಜೀವನದ ಜೊತೆಗೆ ಚೆಲ್ಲಾಟ ಆಡೋ ಹೆದ್ದಾರಿ ಪ್ರಾಧಿಕಾರಗಳನ್ನ ಗಂಭೀರ ಶಿಕ್ಷೆಗೆ, ಕಠಿಣ ಶಿಕ್ಷೆಗೆ ಅವರನ್ನ ಗುರಿಪಡಿಸಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.